ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ನಿಶ್ಚಿತಾರ್ಥದ ಸಂಭ್ರಮದಲ್ಲಿ ಶಾರದಾ ಸೀರೆಗೆ ಬೆಂಕಿ ಬಿದ್ದು ಏನೇನು ಅನಾಹುತ ಆಯಿತು ಅಂತ ಎಲ್ಲ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಸಂಚಿಕೆಯನ್ನು ಕೊನೆವರೆಗೂ ನೋಡಿ. ಪಾರಿಜಾತ ಶಾರದಾಗೆ ತುಂಬ ಅವಮಾನ ಮಾಡ್ತಾ ಇರ್ತಾಳೆ. ಗಂಡ ಬಿಟ್ಟೋಳು ಈ ಥರ ಅಲಂಕಾರ ಮಾಡ್ಕೊಂಡಿದ್ರೆ ಏನೆಲ್ಲ ಅಂದ್ಕೊಳ್ಳಲ್ಲ, ಜನ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತೆಲ್ಲ ಅವಮಾನ ಮಾಡ್ತಾಳೆ. ಜನ ಪರವಾಗಿಲ್ಲ ಹೋಗು, ನೀನು ಚೆನ್ನಾಗಿರಮ್ಮ ಅಂತ ಹೇಳಿಬಿಟ್ಟು ತುಂಬ ಶಾರದಾಗೆ ಅವಮಾನ ಮಾಡ್ತಾಳೆ ಪಾರಿಜಾತ. ಶಾರದಾ ಬೇಜಾರಿಂದ ಅಲ್ಲಿಂದ ಹೋಗ್ತಾಳೆ. ಆಗ ದಶರಥ ಹೇಳ್ತಾನೆ, ಜ್ಯೋತಿಕಾ ಹುಟ್ಟಿದಾಗ ನಾವೆಲ್ಲ ಅವಳನ್ನ ಹಾಸ್ಪಿಟ್ಲಿಗೆ ನೋಡೋಕೆ ಹೋದಾಗ ಅವಳು ನಮ್ಮನ್ನೆಲ್ಲ ನೋಡಿದೆ ಸಿದ್ದು ಬೆರಳನ್ನ ಹಿಡ್ಕೊಂಡೇ ಇದ್ಲು. ಆಗ ಅವತ್ತೇ ಅಂದ್ಕೊಂಡೆ ನಾನು ಜ್ಯೋತಿಕಾನ ಸಿದ್ದುಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳ್ತಾರೆ ಅವರಪ್ಪ. ಆಗ ಸಿದ್ದು ಅಮ್ಮ ವಿಮಲಾ ಮನಸ್ಸಲ್ಲಿ ಅನ್ಕೋತಾರೆ, ಅಣ್ಣ ನೀನು ನನ್ನ ಮಗನ ಅಳಿಯನ್ ಮಾಡ್ಕೋಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದೀಯಾ, ಆದರೆ ಸಿದ್ದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಇದ್ದಾನೆ ಅಂತ ಕೊರಗ್ತಾ ಇರ್ತಾಳೆ. ಆಗ ಸುಮಿತ್ರ ವಿಮ್ಲಾನ ನೋಡಿ, ಏನು ವಿಮ್ಲಾ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಅತಿಗೆ, ಅಣ್ಣ ಏನು ಹೇಳ್ತಿದ್ದಾನೋ ಹಾಗೆ ಅವನ ಆಸೆನೇ ನನ್ನ ಆಸೆನೂ ಕೂಡ ಅಂತ ಹೇಳ್ತಾಳೆ. ಅಣ್ಣ ಹೇಳಿದ್ದ ರೀತಿಯಲ್ಲೇ ಎಲ್ಲ ಒಳ್ಳೆ ಥರ ಆದರೆ ಸಾಕು, ಮದುವೆ ಅನ್ನೋದು ದೇವ್ರು ನಿಶ್ಚಯ ಮಾಡಿರೋದು, ಅವನ ಅಣತಿಯಂತೆ ಆಗೋದು ಅಂತ ಹೇಳ್ತಾರೆ. ಆಗ ಶಿವನಾರಾಯಣರು ಹೇಳ್ತಾರೆ, ನಮ್ಮ ಸಮಸ್ತ ಆಸ್ತಿಗೆ ವಾರಸುದಾರರು ಜ್ಯೋತಿಕಾ, ಅವಳೇ ನಡ್ಸ್ಕೊಂಡು ಹೋಗಬೇಕು ಇದನ್ನೆಲ್ಲ. ಅವಳು ಮತ್ತು ಅವಳ ಗಂಡ ನಮ್ಮ ಕಂಪನಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಸಾಕು, ನಮ್ಮ ಮನೆತನನ ಕಾಪಾಡ್ಕೊಂಡು ಹೋಗೋದು ಅವರೇ ಅಂತ ಹೇಳ್ತಾರೆ. ಏನಂತೀಯ ದಶರಥ ಅಂತ ಕೇಳ್ತಾರೆ. ನೀವು ಹೇಳಿದ್ದು ಸರಿ ಇದೆ ಅಪ್ಪ ಅಂತ ದಶರಥ ಹೇಳ್ತಾರೆ. ಆದರೆ ಪಾರಿಜಾತ ಮಾತ್ರ ಮನಸ್ಸಲ್ಲೇ ಹೇಳ್ಕೊತಾಳೆ, ಅವಳು ನಿಮ್ಮ ವಾರಸುದಾರ ಅಲ್ಲ, ಅವಳು ನನ್ನ ರಕ್ತ. ಈ ಮದುವೆ ಆದಮೇಲೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ಕೊತಾಳೆ. ಪುರೋಹಿತರು, ರಾಯರೇ ತಡ ಆಗ್ತಿದೆ, ಮುಹೂರ್ತ ಮೀರೋದಕ್ಕೆ ಮುಂಚೆ ಗಂಡು ಹೆಣ್ಣನ್ನು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆರತಿ ಹೋಗಿ ಕರ್ಕೊಂಬ ಅಂತ ಹೇಳಿಬಿಟ್ಟು ಕಳಿಸಿದಾಗ ಆರತಿ ಕರ್ಕೊಂಬರೋಕ್ಕೆ ಹೋಗ್ತಾಳೆ. ಅಲ್ಲಿ ಸಿದ್ದು ಆಫೀಸ್ ಕೆಲಸ ಮಾಡ್ತಾ ಇರ್ತಾನೆ. ಅರೆ ಏನಣ್ಣ ನೀನು, ಇವತ್ತು ನಿನ್ನ ಎಂಗೇಜ್ಮೆಂಟು, ನೀನು ನೋಡಿದರೆ ಕೆಲಸದಲ್ಲಿ ಮುಳುಗಿದೀಯಾ, ನೀನು ಸಿನ್ಸಿಯರ್ ಅಂತ ಗೊತ್ತು, ಆದರೆ ಮದುವೆ ಕೆಲಸನೂ ಬಿಟ್ಬಿಟ್ಟು ಇಷ್ಟೊಂದು ಕೆಲಸದಲ್ಲಿ ಮುಳುಗಿದೆಯಲ್ಲ, ಮದುವೆ ಕೆಲಸಕ್ಕೆ ಸುಸ್ತಾಗಿದೆಯೋ ಅಥವಾ ಆಫೀಸ್ ಕೆಲಸಕ್ಕೆ ಸುಸ್ತಾಗಿದೆಯೋ ಅಂತ ಕೇಳ್ತಾರೆ. ನಿನಗೆ ಈ ಮದುವೆ ಇಷ್ಟ ಇದೆ ತಾನೇ ಅಂತ ಕೇಳ್ತಾರೆ. ಆಗ ಸಿದ್ದು ಮನಸ್ಸು ಬಿಚ್ಚಿ ಹೇಳ್ತಾನೆ, ಅವಳನ್ನ ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ ಥರ ಟ್ರೀಟ್ ಮಾಡಿ ಅವಳ ಜೊತೆನೇ ಆಟ ಆಡಿ ಬೆಳೆದು ಕುಣಿದಿದ್ದೀನಿ, ಆದರೆ ಈಗ ಅವಳನ್ನೇ ಮದುವೆ ಆಗು ಅಂತ ಹೇಳಿದ್ರೆ ಅವಳನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಾಯಿದೆ, ನನ್ನ ಮನಸ್ಸು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ ಅದರಲ್ಲೇನಿದೆ ಅಣ್ಣ, ಇವಾಗ ಫ್ರೆಂಡ್ ಆಗಿದ್ದೀರಾ, ಮದುವೆ ಆದಮೇಲೆ ಒಳ್ಳೆ ಗಂಡ ಹೆಂಡತಿ ಆಗ್ತೀರಾ, ಚೆನ್ನಾಗೇ ಇದೆ ನಿಮ್ಮಿಬ್ಬರ ಪೇರು. ನಮ್ಮ ಜೋ ಒಳ್ಳೆ ಮಾಡೆಲ್ ಥರ ಇದ್ದಾಳೆ, ನೀನು ಏನೂ ಕಡಿಮೆ ಇಲ್ಲ, ಒಳ್ಳೆ ಸುಂದರವಾಗಿದ್ದಾಳೆ, ಅವಳು ಓದ್ಕೊಂಡಿದ್ದಾಳೆ, ಚೆನ್ನಾಗಿ ಆಸ್ತಿ ಇದೆ, ನೀವಿಬ್ಬರು ಒಳ್ಳೆ ಪೇರ್ ಆಗ್ತೀರಾ, ನೀವಿಬ್ಬರು ಸೇರಿಕೊಂಡು ಒಳ್ಳೆ ಜೀವನ ಸಾಗಿಸ್ಬೋದು, ಬಾ ಅಣ್ಣ ಹೋಗೋಣ ಅಂತ ಅವನನ್ನು ಕರಿತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ಮನಸ್ಸು ಮಾಡ್ತಾ ಇರಲ್ಲ ಬರೋದಕ್ಕೆ. ಅಷ್ಟೊತ್ತಿಗೆ ಅಲ್ಲಿಗೆ ದೀಪು ಬರ್ತಾಳೆ. ಫ್ರೆಂಡ್ ರೆಡಿನಾ ಅಂತ ಕೇಳ್ತಾ ಬರ್ತಾಳೆ. ನಿಶ್ಚಿತಾರ್ಥಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ, ನೀವು ರೆಡಿನಾ ಅಂತ ಕೇಳ್ತಾಳೆ. ಸರಿ ನಡಿ ಹೋಗೋಣ ಅಂತ ಖುಷಿಯಿಂದ ಹೇಳ್ತಾನೆ. ಆಗ ಆರತಿ ಹೇಳ್ತಾಳೆ, ಏನಣ್ಣ ಇಷ್ಟೊತ್ತಿಂದ ನಾನು ಕರಿತಾ ಇದ್ದೆ ಬಂದೇ ಇಲ್ಲ, ಈಗ ದೀಪು ಕರೆದ ತಕ್ಷಣ ಖುಷಿಯಿಂದ ಹೊರಡ್ತಿದ್ಯಾ, ಸರಿ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಮೂವರು ಹೊರಡ್ತಾರೆ. ಸಿದ್ದು ಬರೋದನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಸಿದ್ದು ಬಂದು ಕೂತ್ಕೋತಾನೆ. ಆಗ ಪಾರಿಜಾತ ಬೈಕೋತಾಳೆ, ಇವಳನ್ನ ಯಾಕೆ ಅವಳ ಜೊತೆ ಕರ್ಕೊಂಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಮನಸಲ್ಲೇ ಬೈಕೋತಾಳೆ. ಆಮೇಲೆ ಹೋಗಿ ಹುಡುಗಿನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸುಮಿತ್ರಾ ಮತ್ತು ಶಾರದಾ ಹೋಗಿ ಹುಡುಗಿನ ಕರ್ಕೊಂಬರೋದಕ್ಕೆ ಹೋಗ್ತಾರೆ. ಜ್ಯೋತಿಕಾನ ಕರ್ಕೊಂಡು ಬಂದಾಗ ಜ್ಯೋತಿಕಾ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಪುರೋಹಿತರು ಪತ್ರಿಕೆ ಓದೋದಕ್ಕೆ ಶುರು ಮಾಡ್ತಾರೆ. ಅವರು ಪತ್ರಿಕೆಯಲ್ಲಿ ಇವಳು ಯಾರ ಮೊಮ್ಮಗಳು ಏನು ಅಂತ ಹೇಳ್ತಾ ಇರುವಾಗ ಪಾರಿಜಾತ ಮನಸ್ಸಲ್ಲಿ ಹೇಳ್ಕೊತಾಳೆ, ಇವಳು ಶಿವನಾರಾಯಣರ ಮೊಮ್ಮಗಳಲ್ಲ, ಪಾರಿಜಾತಳೆ ಏಕೈಕ ಮೊಮ್ಮಗಳು ಅಂತ ಬರ್ಕೋಬೇಕು ಅಂತ ಮನಸ್ಸಲ್ಲೇ ಹೇಳ್ತಾಳೆ. ಆದರೆ ಸಿದ್ದು ಇಲ್ಲಿ ಒಲ್ಲದ ಮನಸ್ಸಲ್ಲಿ ಎಂಗೇಜ್ಮೆಂಟಲ್ಲಿ ಕೂತ್ಕೊಂಡಿರ್ತಾನೆ. ಅವರಮ್ಮ ಅವರಿಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾರೆ, ಅವ್ರು ಹೇಳ್ದ ಹಾಗೆ ಕೇಳು ಅನ್ನೋ ಥರ. ಸಿದ್ದು ಜೊತೆ ದೀಪು ಕೂಡ ಅಲ್ಲೇ ಕೂತ್ಕೊಂಡಿರ್ತಾಳೆ. ಪಾರಿಜಾತ ತುಂಬ ಬೈಕೋತಾಳೆ, ಈ ಪೀಡೆ ಯಾಕೆ ಅವಳ ಜೊತೆ ಕೂತ್ಕೊಂಡಿದ್ದಾಳೆ ಅಂತ ಹೇಳಿ ಬೈಕೋತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಸಿದ್ದು ಎಂಗೇಜ್ಮೆಂಟಲ್ಲಿ ಉಂಗುರ ಬದಲಾಯಿಸ್ಕೊಳ್ಳೋಕ್ಕೆ ಹೇಳಿದಾಗ ಜ್ಯೋತಿಕಾ ಅವನಿಗೆ ಉಂಗುರ ಹಾಕ್ತಾಳೆ. ಇವನು ಸಿದ್ದುಗೆ ಮನಸ್ಸೇ ಇರೋದಿಲ್ಲ, ಆದರೂ ಒಲ್ಲದ ಮನಸ್ಸಲ್ಲಿ ಅವ್ರ ಅಮ್ಮ ಹಾಕು ಅಂತ ಹೇಳಿದಾಗ ಸುಮ್ಮನೆ ಎಂಗೇಜ್ಮೆಂಟ್ ರಿಂಗ್ನ ತೊಡಿಸ್ತಾನೆ. ಪಾರಿಜಾತ ಶಾರದಾಗೆ ಬಂದು, ನಿನ್ನ ಮಗಳನ್ನು ಅಲ್ಲಲ್ಲಿ ಯಾಕೆ ಬಿಟ್ಟಿದೀಯಾ, ನೀನೊಬ್ಬಳು ಪೀಡೆ, ನಿನ್ನ ಮಗಳನ್ನು ಎಲ್ಲಿ ಬಿಡಬೇಕು ಅಂತ ಗೊತ್ತಾಗಲ್ವಾ, ಶ್ರೀಮಂತರ ಮನೆ
ಫಂಕ್ಷನಲ್ಲಿ ಹೇಗೆ ಇರಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿ ಶಾರದಾಗೆ ತುಂಬ ಬೈತಾಳೆ. ಆಗ ಶಾರದಾ ದೀಪು ಬಾ ಇಲ್ಲಿ ಅಂತ ಹೇಳಿ ತುಂಬ ಕರೀತಾಳೆ. ದೀಪು ಬರೋದಕ್ಕೆ ಹೊರಡ್ತಾಳೆ, ಆದರೆ ಸಿದ್ದು ಬರೋದಕ್ಕೆ ಕೊಡೋದಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಅಮ್ಮ ಕರಿತಿದ್ದಾಳೆ ಅಂತ ಹೇಳಿದಾಗ ನೀನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರು ಅಂತ ಹೇಳಿಬಿಟ್ಟು ಬೈದು ಕೂರಿಸ್ಕೊತಾರೆ. ಆ ಆರ್ತಿಗೂ ಬೈತಾರೆ, ಆ ಮಗುನ ಯಾಕೆ ಅಲ್ಲಿ ಕರ್ಕೊಂಡು ಕೂರಿಸಿದ್ಯಾ ಅಂತ, ನೀವೊಬ್ಬರು ಸುಮ್ಮನೆ ಫಂಕ್ಷನ್ನ ಎಂಜಾಯ್ ಮಾಡಿ ಅಂತ ಹೇಳಿಬಿಟ್ಟು ಆರ್ತಿ ಕೂಡ ಪಾರಿಜಾತ ಮಾತಿಗೆ ಸೊಪ್ಪು ಹಾಕೋದಿಲ್ಲ. ಇವ್ರು ಯಾರು ಹೇಳಿದ್ದನ್ನು ಕೇಳಲ್ಲ ಅಂತ ಹೇಳ್ಕೊಂಡು ಪಾರಿಜಾತ ಹೋಗಿ ಜ್ಯೋತಿಕಾಗೆ ಹೇಳ್ತಾಳೆ, ಆ ಪೀಡೆನ ಯಾಕೆ ಅಲ್ಲಿ ಕೂರಿಸಿದೀಯಾ, ಸಿದ್ದುಗೆ ಹೇಳು ಅಲ್ಲಿಂದ ಕಳಿಸೋದಕ್ಕೆ ಅಂತ ಹೇಳಿಬಿಟ್ಟು ಜ್ಯೋತಿಕಾಗೆ ಹೇಳ್ತಾಳೆ. ಅದಕ್ಕೆ ಜ್ಯೋತಿಕಾ ದೀಪುಗೆ ಹೇಳ್ತಾಳೆ, ದೀಪು ಅಲ್ಲಿ ಅಮ್ಮನ ಹತ್ರ ಹೋಗ್ತೀಯಾ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಸಿದ್ದು, ಅವಳು ನಮ್ಮ ಎಂಗೇಜ್ಮೆಂಟ್ ನಾವಿಬ್ಬರು ಫೋಟೋ ತಗೋಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಅದರಲ್ಲಿ ದೀಪು ಇದ್ದರೆ ಏನಾಗುತ್ತೆ, ಅವಳು ಇರಲಿ ಅಂತ ಹೇಳಿಬಿಟ್ಟು ದೀಪುನ ಅಲ್ಲೇ ಕೂರಿಸ್ಕೊತಾನೆ ಸಿದ್ದು. ಆಗ ಶಾರದಾಗೆ ಮತ್ತೆ ಬೈತಾ ಇರ್ತಾಳೆ ಈ ಪಾರಿಜಾತ. ಆಗ ಶಾರದಾ ಕರೆದಾಗ ಮತ್ತೆ ಹೇಗೋ ತಪ್ಪಿಸ್ಕೊಂಡು ದೀಪು ಶಾರದಾ ಹತ್ರ ಹೋಗ್ತಾಳೆ. ಇಲ್ಲಿ ಯಾಕೆ ಅಲ್ಲಿ ಹಾಕೋ ಕೂತಿದೀಯಾ, ಅವ್ರ ಎಂಗೇಜ್ಮೆಂಟ್ ನಡೀತಾ ಇದೆ, ಅವ್ರಿಗೆ ಹಾಗೆಲ್ಲ ತೊಂದರೆ ಕೊಡಬಾರ್ದು, ನೀನು ಬಾ ಇಲ್ಲಿ ಅಂತ ಹೇಳಿ ಬೈದ್ಬಿಟ್ಟು ದೀಪುನ ಅಲ್ಲೇ ನಿಲ್ಲಿಸ್ಕೋತಾಳೆ. ಹಾರ ಬದಲಾಯಿಸ್ಕೊಳ್ಳೋದಕ್ಕೆ ಪುರೋಹಿತರು ಹೇಳಿದಾಗ ಜ್ಯೋತಿಕಾ ಹಾರನ ಬದಲಾಯಿಸ್ತಾಳೆ. ಹಾಗೆ ಸಿದ್ದುಗೆ ಹಾರ ಹಾಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಹೊತ್ತಿಗೆ ಶಾರದಾ ಸೀರೆಗೆ ಬೆಂಕಿ ಬಿದ್ದಿರುತ್ತೆ. ದೀಪು ಅದನ್ನು ನೋಡಿ ಅಮ್ಮ ಬೆಂಕಿ ಬೆಂಕಿ ಅಂತ ಕಿರ್ಚ್ಕೋತಾಳೆ. ಎಲ್ಲರೂ ಅಸಹಾಯಕರಾಗಿ ನೋಡ್ತಾ ಇರ್ತಾರೆ. ಶಾರದಾ ಬೆಂಕಿ ಆರಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ. ಆಗ ಜ್ಯೋತಿಕಾ ಇಲ್ಲಿ ಸಿದ್ದು ಹಾರ ಹಾಕು ಅಂತ ಹೇಳ್ತಾ ಇರ್ತಾಳೆ. ಆದರೆ ಸಿದ್ದು ಅವಳ ಮಾತಿಗೆ ಕಿವಿ ಕೊಡದೆ ಅಲ್ಲಿರೋ ಟೇಬಲ್ಗೆ ಹಾಕಿರೋ ಬಟ್ಟೆನ ತಗೊಂಡು ಅದರ ಮೇಲೆ ಇರೋ ತಾಂಬೂಲ ಹಣ್ಣು ಎಲ್ಲವನ್ನು ಚೆಲ್ಲಿ ಅದನ್ನು ತಗೊಂಡು ಹೋಗಿ ಅವಳಿಗೆ ಹತ್ತಿಸ್ಕೊಂಡಿರೋ ಬೆಂಕಿನ ಆರಿಸೋದಕ್ಕೆ ಓಡಿ ಹೋಗ್ತಾನೆ. ಹೋಗಿ ಶಾರದಾಗೆ ಹತ್ಕೊಂಡಿರೋ ಬೆಂಕಿನೆಲ್ಲ ಆರಿಸ್ತಾನೆ. ಆಗ ಎಲ್ಲರೂ ಬಂದು ಶಾರದಾ ನಿನಗೇನಾಗಿಲ್ವೇನಮ್ಮ ಅಂತ ಹೇಳಿ ಎಲ್ಲರೂ ವಿಚಾರಿಸ್ಕೋತಾರೆ. ದೀಪು ಮಾತ್ರ ಅವಳು ತುಂಬ ಅಳ್ತಾ ಇರ್ತಾಳೆ. ಆದರೆ ಇಲ್ಲಿ ಜ್ಯೋತಿಕಾ ದ್ವೇಷದ ಕಿಡಿಯಲ್ಲಿ ಬೆಂಕಿ ಕಾರ್ತಾ ಇರ್ತಾಳೆ. ಎಂಗೇಜ್ಮೆಂಟ್ಗೆ ಏನೋ ಆಗೋಯ್ತು ಅನ್ನೋ ದುಃಖದಲ್ಲಿ ಜ್ಯೋತಿಕಾ ಇರ್ತಾಳೆ. ಇಷ್ಟೊತ್ತಿಗೆ ಸುಮಿತ್ರಾ ಆರ್ತಿಗೆ ಹೇಳ್ತಾರೆ, ಹೋಗಿ ಕರ್ಕೊಂಡು ಹೋಗಿ ಶಾರದಾನ, ಅವಳು ತುಂಬ ಗಾಬರಿಯಾಗಿದ್ದಾಳೆ, ಹೋಗಿ ರೆಸ್ಟ್ ಮಾಡಲಿ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅಲ್ಲೇ ಇದ್ದ ಯಾರೋ ಹೇಳ್ತಾರೆ, ಹೀಗಾಗಬಾರ್ದಿತ್ತು, ಇದು ಅಪಶಕುನ ಅಂತ ಹೇಳ್ತಾರೆ. ಜ್ಯೋತಿಕಾಗೆ ಇನ್ನೂ ಕೋಪ ಬರುತ್ತೆ. ಅಲ್ಲಿಂದ ಹೊರಡ್ತಾಳೆ. ದಶರಥ ತಡಿತಾನೆ, ಎಲ್ಲಿ ಹೋಗ್ತಿದೀಯಮ್ಮ ಅಂತ. ಇನ್ನೇನು ಎಲ್ಲ ಅಪಶಕನಗಳು ಆಯ್ತಲ್ಲ, ಇಲ್ಲಿಂದಿದ್ದು ನಾನು ಇನ್ನೇನು ಮಾಡಲಿ ಅಂತ ಹೇಳ್ತಾಳೆ. ಯಾಕಮ್ಮ, ಎಂಗೇಜ್ಮೆಂಟ್ ರಿಂಗ್ ಚೆನ್ನಾಗೇ ಬದಲಾವಣೆ ಆಗಿದೆಯಲ್ಲ, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಆಗ ಇವರನ್ನು ಪುರೋಹಿತರನ್ನ ಕೂಡ ಕೇಳ್ತಾರೆ, ಈ ಥರ ಆಗಿರೋದ್ರಿಂದ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದಾಗ, ಹೌದು, ಈ ಶುಭ ಕಾರ್ಯ ಇದ್ದಾಗ ಈ ಥರ ಆಗಿದ್ದು ಅಪಶಕುನನೇ, ಇದಕ್ಕೊಂದು ಪರಿಹಾರ ಪೂಜೆ ಮಾಡಿ ಮತ್ತೊಮ್ಮೆ ಈ ಎಂಗೇಜ್ಮೆಂಟ್ ಪ್ರೋಗ್ರಾಮ್ನ ಮತ್ತೆ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಪುರೋಹಿತರು ಹೋಗ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಆಗ ಜ್ಯೋತಿಕಾ ಮನಸ್ಸಲ್ಲಿ ಹೇಳ್ಕೊತಾಳೆ, ಸಿದ್ದು ಮೊದಲೇ ನೀನು ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಆಡ್ತಾ ಇದ್ದೆ, ಈಗ ಈ ಥರ ಬೇರೆ ಆಗಿಬಿಡ್ತು ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಅನ್ಕೋತಾಳೆ. ಹಾಗೆ ಇಲ್ಲಿ ಶಾರದಾ ಹತ್ರ ಹೋಗ್ಬಿಟ್ಟು ಜ್ಯೋತಿಕಾ, ನಿನಗಿದೇ ಬೇಕಿತ್ತಲ್ವ, ನನ್ನ ಎಂಗೇಜ್ಮೆಂಟ್ ನಿಂತೋಯ್ತು, ನನ್ನ ಎಷ್ಟೋ ವರ್ಷದ ಕನಸನ್ನು ನೀನು ಹಾಳು ಮಾಡಿದೀಯ, ಇದು ನಿನ್ನ ತಪ್ಪಲ್ಲ ಕಣೆ, ನಿನ್ನ ವಯಸ್ಸಿನ ತಪ್ಪು. ಈ ಸಿದ್ದು ಥರ ಸುಂದರವಾಗಿರೋ ಹುಡುಗರು ನಿನ್ನ ಹಿಂದೆ ಮುಂದೆ ಸುತ್ತಾ ಇದ್ದರೆ ನಿನಗೆ ಅಂಥವ್ರು ಬೇಕು ಅಂತ ಹೇಳಿ ಅನಿಸುತ್ತೆ. ಇನ್ನೇನು ನೀನು ಅಪ್ಪ ಅಮ್ಮನ ಜೀವ ಕಾಪಾಡಿದೆಯಾ, ಸಿದ್ದುನೇ ನನಗೆ ಮದುವೆ ಮಾಡಿಕೊಡಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಅವಹೇಳನಕಾರಿಯಾಗಿ ಮಾತಾಡ್ತಾಳೆ ಶಾರದಾ ಬಗ್ಗೆ. ಶಾರದಾಗೆ ಜ್ಯೋತಿಕಾಳ ಈ ಮಾತನ್ನು ಕೇಳಿ ತುಂಬ ಬೇಜಾರಾಗುತ್ತೆ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.